ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ ಹಲವಾರು ಧರ್ಮಗಳಿದೆ ಹಾಗೂ ಅದಕ್ಕೆ ಅನುಗುಣವಾಗಿ ಧರ್ಮಗ್ರಂಥಗಳಿದೆ. ಆದರೆ ಎಲ್ಲ ಧರ್ಮಕ್ಕೂ ಒಂದೇ ಒಂದು ಗ್ರಂಥ ಅಂದರೆ ಅದು ನಮ್ಮ ಸಂವಿಧಾನ. ಈ ಸಂವಿಧಾನದ ಅರಿವು ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ. ಇಲ್ಲಿ ಯಾರೂ ಅಬಲರಲ್ಲ, ಯಾರೂ ಸಬಲರಲ್ಲ, ಎಲ್ಲರನ್ನೂ ಕಾಪಾಡ್ತಕ್ಕಂಥದ್ದು ಈ ನಮ್ಮ ಸಂವಿಧಾನ. ಆ ಸಂವಿಧಾನದ ಬಗ್ಗೆ ಅರಿವು ನೆರವನ್ನು ನಮ್ಮ ಈ ಚಾನಲ್ ಮುಖಾಂತರ ಕೊಡ್ತಾ ಇದ್ದೀವಿ. ಅದನ್ನು ನೋಡಿ ಎಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಈಗ ನಾವು 21ನೇ ಶತಮಾನದಲ್ಲಿದ್ದೀವಿ. ಆದರೂ ಕೂಡ ಹೆಣ್ಣು ಮತ್ತು ಗಂಡು ಎಂಬ ಭೇದ ಭಾವ ಇನ್ನೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲೇ ಬಸವಾದಿ ಪ್ರಮಾದಿಗಳು ಅಕ್ಮಾದೇವಿಗೆ ಒಂದು ಹೆಣ್ಣು ಮತ್ತು ಗಂಡು ತಾರತಮ್ಯ ಇರಬಾರ್ದು ಅಂತ ಹೇಳಿಬಿಟ್ಟು ಆಗಲೇ ಒಂದು ಸಂವಿಧಾನದ ರಚನೆ ಮಾಡಿದರು. ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಈಗಲೂ ಕೂಡ ಅತಿ ಹೆಚ್ಚು ಭ್ರೂಣಲಿಂಗ ಪತ್ತೆ ಆಗ್ತಾ ಇದೆ ಮತ್ತು ಭ್ರೂಣಲಿಂಗ ಹತ್ಯೆ ಆಗ್ತಾ ಇದೆ. ಇದನ್ನು ತಡಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.